ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಂದು 2 ವೀಕ್ ಇಂದ ಬಂದಿರುವಂತ ಎಂಬ್ರಾಯ್ಡ್ರಿ ಬ್ಲೌಸ್ ಆರ್ಡರ್ ಇವು. ಯಾವ ತರ ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿದ್ದೀನಿ ಅಂತೇಳಿ ನಾನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನೀವು ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ಡಿಸೈನ್ ಇಷ್ಟ ಆಯ್ತು ನಿಮ್ಗೆ ಅಂತೇಳಿ. ಎರಡಷ್ಟೇ ಸ್ಟಿಚ್ ಮಾಡ್ಲೇರ್ದೇ ಇರೋಂಥ ಬ್ಲೌಸ್ ಅದಾವ. ಅಂದ್ರೆ ಇವಾಗ ಇದಕ್ಕೆ ವರ್ಕ್ ಹಾಕಿದ್ದೀನಿ, ಬಟ್ ಇವು ಎರಡನ್ನು ನಾನಿನ್ನೂ ಸ್ಟಿಚ್ ಮಾಡಿಲ್ಲ. ಇವಿಷ್ಟನ್ನು ಇವಾಗ ಸ್ಟಿಚ್ ಮಾಡಿದ್ದೀನಿ. ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಡಿಸೈನ್ ಹಾಕಿದ್ದೀನಿ ಅಂತೇಳಿ. ಪೂರ್ತಿ ಗ್ರ್ಯಾಂಡ್ ಡಿಸೈನ್ ಇಲ್ಲ, ಸಿಂಪಲ್ ಡಿಸೈನ್ ಇಲ್ಲ, ಸ್ವಲ್ಪ ನೋಡ್ಬಿಟ್ಟು ಹಾಕ್ರಿ ಅಂತ ಇದ್ರು ಕಸ್ಟಮರ್. ನೋಡ್ರಿ, ಒಂದು ಇದು ಬ್ಲೌಸ್ ಡಿಸೈನ್ ಹಾಕಿದ್ದೀನಿ. ಅಂದ್ರೆ ಇದು ಸ್ವಲ್ಪ ಮಾವಿನಕಾಯಿ ಮಾಟದ ತರ ಬರುತ್ತಲ್ಲ, ಮಾವಿನಕಾಯಿ ಶೇಪ್ ಇರುವಂತದ ಡಿಸೈನ್ ಹಾಕಿದ್ದೀನಿ. ಫುಲ್ ಸ್ಲೀವ್ಸ್ಗೆ ಹ್ಯಾಂಡ್ ಈ ತರ ಹಾಕಿದ್ದೀನಿ. ಸ್ವಲ್ಪ ಡೋರಿನ ಈ ತರ ಸ್ಟಿಚ್ ಮಾಡಿದೀನಿ ನಾನಿನ್ನ. ನೆಕ್ಸ್ಟ್ ಈ ಬ್ಲೌಸು ಹಾಫ್ ಸ್ಲೀವ್ ಇದು. ಅಂದ್ರೆ ಪೂರ್ತಿ ಸಿಂಪಲ್ ಇರೋ ಡಿಸೈನ್ ಬೇಕು ಅಂತ ಹೇಳಿದ್ರೆ, ಹಾಗಾಗಿ ಸಿಂಪಲ್ ಆಗಿರೋ ಡಿಸೈನ್ ಹಾಕಿದ್ದೀನಿ. ಈ ಬ್ಲೌಸ್ನ ಅಷ್ಟೇ ಹಾಫ್ ಸ್ಲೀವ್ ಬ್ಲೌಸ್. ಮತ್ತೆ ಇದು ಸಿಂಪಲ್ ಆಗಿರೋ ಡಿಸೈನ್ ಬೇಕು ಅಂತ ಕೇಳಿದ್ರು, ಹಂಗಾಗಿ ಸಿಂಪಲ್ ಆಗಿರೋ ಡಿಸೈನ್ ಹಾಕಿದ್ದೀನಿ. ಈ ಬ್ಲೌಸ್ ನೆಕ್ ಈ ತರ ಗಡಿಗೆ ಶೇಪ್ ಅಲ್ಲಿ ಡಿಸೈನ್ ನ ಮಾಡಿದೀನಿ ನೋಡ್ರಿ. ಮತ್ತೆ ನೆಕ್ಸ್ಟ್ ಸ್ಲೀವ್ಸ್ಗೆ ಈ ತರ ಡಿಸೈನ್ ಮಾಡಿ, ಮತ್ತೆ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಬುಟ್ಟಾಸ್ನ ಡಿಸೈನ್ ಮಾಡಿದೀನಿ. ನೆಕ್ಸ್ಟ್ ಈ ಬ್ಲೌಸ್ಗೆ ಈ ರೀತಿ ನಾನು ಡಿಸೈನ್ ನ ಮಾಡಿದೀನಿ. ಸ್ಲೀವ್ಸ್ಗೆ ಸ್ವಲ್ಪ ಇವರು ಒಂದೇ ಫ್ಲವರ್ ತರ ಇರ್ಲಿ ಅಂತ ಹೇಳಿದ್ದಕ್ಕೆ ಈ ತರ ಸ್ಲೀವ್ಸ್ಗೆ ಹಾಕಿ ಡಿಸೈನ್ ಮಾಡಿದೀನಿ. ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಫ್ರಂಟ್ ಅಲ್ಲಿ ಒಂದ್ ಸೈಡ್ ಡಿಸೈನ್ ನ ಮಾಡಿದೀನಿ ನಾನು. ನೆಕ್ಸ್ಟ್ ನೋಡ್ರಿ, ಈ ಬ್ಲೌಸ್ ಇದು ಸ್ವಲ್ಪ ಯಾವ ತರ ಇರೋರ್ಗೆ ಇದು ಸೂಟ್ ಆಗುತ್ತೆ ಅಂತಂದ್ರ, ಸ್ವಲ್ಪ ಬ್ಯಾಕ್ ಅಲ್ಲಿ ಲೆಂತ್ ಜಾಸ್ತಿ ಇರುತ್ತಲ್ಲ, ಆ ತರ ಇದ್ದವ್ರಿಗೆ ಇದು ತುಂಬಾ ನೀಟಾಗಿ ಸೂಟ್ ಆಗುತ್ತೆ. ಮತ್ತೆ ನಾನು ಇದು ಆಕ್ಚುಲಿ ಕಸ್ಟಮರ್ಗೆ ಹೇಳಿದೆ, ಇದು ಸ್ಯಾರಿ ಅಷ್ಟೊಂದು ಡಿಸೈನ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಲ್ಲ ಅಂತೇಳಿ. ಯಾಕಂದ್ರೆ ಇದು ಕಾಟನ್ ಐತಿ, ಇವಕ್ಕೆಲ್ಲ ನಾವು ಸಿಂಪಲ್ ಆಗಿರೋ ಡಿಸೈನ್ ಹಾಕಿಸ್ಬೇಕು. ಪ್ಲೇನ್ ಬ್ಲೌಸ್ ಇರ್ತಾವಲ್ಲ, ಅವಕ್ಕೆಲ್ಲ ನಾವು ಈ ತರ ಗ್ರ್ಯಾಂಡ್ ಆಗಿ ಡಿಸೈನ್ ಮಾಡಿದ್ರೆ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದೆ. ಬಟ್ ಇಲ್ಲ, ಕಸ್ಟಮರ್ ನಮ್ಗೆ ಅದೇ ತರನ ನೀವು ಡಿಸೈನ್ ಮಾಡ್ಕೊಡ್ರಿ ಅಂದಿದ್ದಕ್ಕೆ ನಾನು ಇದೇ ತರನ ಅವರಿಗೆ ಡಿಸೈನ್ ನ ಮಾಡಿದೀನಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಈ ತರ ಸಿಂಪಲ್ ಆಗಿ ಡಿಸೈನ್ ಮಾಡ್ರಿ ಅಂದಿದ್ರು, ಈ ಬ್ಲೌಸ್ಗೆ ಈ ತರ ಡಿಸೈನ್ ಹಾಕಿದೀನಿ ಇವಾಗ. ಮತ್ತೆ ತೋಳಿಗೆನ ಈ ತರ ಒಂದು ಮೇಲ್ಗಡೆ ಬುಟ್ಟ ಬಂದೈತಿ, ಮತ್ತೆ ಮುಂದ್ಗಡೆ ಈ ತರ ವರ್ಕ್ ನ ಹಾಕಿದೀನಿ. ನೆಕ್ಸ್ಟ್ ನೋಡ್ರಿ, ಇದನ್ನ ಆಲ್ರೆಡಿ ನಿಮ್ಗೆ ಡಿಸೈನ್ ತೋರಿಸಿದೆಲ್ಲ, ಇವು 3 ಆರ್ಡರ್ ಬಂದಿದ್ವು. 3 ಜನ ಸೇಮ್ ಸ್ಯಾರಿನೇ ತಗೊಂಡಿದ್ರಂತ, ಮತ್ತೆ ಅವರು ಸೇಮ್ ವರ್ಕ್ನೇ ಮಾಡ್ಕೊಡ್ರಿ ಅಂತ ಹೇಳಿದ್ರು, ಹಂಗಾಗಿ ಇದನ್ನು ಸಹ ಸೇಮ್ ಅದೇ ರೀತಿನೇ ಮಾಡಿದೀನಿ. ಅಂದ್ರೆ ಒಂದ್ ಸೈಡ್ ಪೂರ್ತಿ ಗ್ರ್ಯಾಂಡ್ ಆಗಿ ಇದು ಬುಟ್ಟ ಬರುತ್ತ, ಇನ್ನೊಂದ್ ಸೈಡ್ ಅಂದ್ರೆ ಇದು ನಮ್ಗೆ ಒಂದ್ ಸೈಡ್ ಸೆರಗ್ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಈ ತರ ಡಿಸೈನ್ ಬರುತ್ತಿದೆ. ನೆಕ್ಸ್ಟ್ ನಾ ಇವಾಗ ಗ್ರೀನ್ ಕಲರ್ ಸೀರೆ ಸಾರಿದ ಬ್ಲೌಸ್ ತೋರಿಸಿದ್ನಲ್ಲ, ಅದೇ ಡಿಸೈನ್ ನ ನೋಡಿದ್ರು ಒಬ್ರು ಕಸ್ಟಮರ್. ನೋಡಿ ಅದೇ ಡಿಸೈನ್ ನ ಹಾಕ್ರಿ ಅಂತೇಳಿ, ಅವ್ರೇನ್ ಕ್ಯಾಟ್ಲಾಗ್ ಅಲ್ಲಿ ಆಯ್ಕೆ ಮಾಡ್ಲಿಲ್ಲ, ಅದು ಬ್ಲೌಸ್ ಸ್ಟಿಚ್ ಮಾಡಿದ್ ನೋಡಿನೇ ಅವರು ಅದೇ ಡಿಸೈನ್ ಹಾಕ್ರಿ ಅಂತ ಹೇಳಿದ್ರು. ಇದಕ್ಕೂ ಇದು ಸಿಂಪಲ್ ಆಗಿ ಸ್ವಲ್ಪ ಸೂಟ್ ಆಗೈತಿ, ಪರ್ಫೆಕ್ಟ್ ಆಗಿ ಸೂಟ್ ಆಗೈತಿ ನೋಡ್ರಿ.
ನೆಕ್ಸ್ಟ್ ನೋಡ್ರಿ, ಈ ತರ ಸಿಂಪಲ್ ಆಗಿ ಕಸ್ಟಮರ್ ಇದನ್ನೊಂದು ಆಯ್ಕೆ ಮಾಡಿದ್ರು, ಡಿಸೈನ್ ನ ಇದನ್ನ ಮಾಡಿದೀನಿ. ಇದು ನಮ್ಗ ಸ್ಟಿಚಿಂಗ್ ಏನಿಲ್ಲ, ಬಟ್ ಡಿಸೈನ್ ಅಷ್ಟೇ ಹಾಕೊಡ್ರಿ ಅಂತ ಹೇಳಿದ್ರು. ಇದು ಪಿಂಕ್ ಕಲರ್, ಬಟ್ ಇದು ಇದ್ರೊಳಗ ಕ್ಯಾಮ್ರಾದಾಗ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ಬಟ್ ನೀಟಾಗಿ ಆಗೈತಿ ಇದು. ಈ ಬ್ಲೌಸ್ ನೋಡ್ರಿ ತುಂಬಾ ಸ್ಮೂತ್ ಆಗಿತ್ತು, ಮತ್ತೆ ಇದು ಜಾಸ್ತಿ ಇದ್ರೊಳಗೆ ಏನು ಬೇರೆ ತರ ಕಲರ್ ಯಾವ್ದು ಬಂದಿದ್ದಿಲ್ಲ ಅಂತ, ಹಂಗಾಗಿ ಓನ್ಲಿ ಜರಿ ಒಂದ ನಾನು ಯೂಸ್ ಮಾಡಿ ಇದಕ್ಕ ಈ ರೀತಿ ವರ್ಕ್ ಹಾಕಿದೀನಿ. ಮತ್ತೆ ಸ್ಲೀವ್ಸ್ಗೆ ಈ ತರ ಬುಟ್ಟಾಸ್ನ ಹಾಕಿದೀನಿ. ಅಂದ್ರೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಒಂದು ಪಟ್ಟಿ ಹಾಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿರೋ ಬುಟ್ಟಾಸ್ನ ಹಾಕಿದೀನಿ. ಇದು ಸ್ಟಿಚ್ ಮಾಡಬೇಕು. ಇವಿಷ್ಟು ಬ್ಲೌಸ್ ಡಿಸೈನ್ ಒಳಗ ನಿಮ್ಗೆ ಯಾವ್ದು ಬ್ಲೌಸ್ ಡಿಸೈನ್ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಆಲ್.